ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತತ್ವ ಜಿಜ್ಞಾಸುಗಳು, ಸದ್ಗುರು ಭಕ್ತರು, ದೇವಭಕ್ತರು, ವೇದಾಂತಿಗಳು ಆಗಿರುವಂಥ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಒಂದು ಶಾಂಕರ ಭಾಷ್ಯ ವಾಕ್ಯವನ್ನು ತೆಗೆದುಕೊಂಡು ಚಿಂತನೆ ಮಾಡೋಣ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಮೋಕ್ಷಕ್ಕೂ ಸ್ವರ್ಗಾದಿ ಫಲಗಳಿಗೂ ಒಂದು ದೊಡ್ಡ ವಿಶೇಷವನ್ನು ತೋರಿಸ್ಕೊಟ್ಟಿದ್ದಾರೆ. ಕರ್ಮಗಳಿಂದ ಸ್ವರ್ಗಾದಿ ಫಲಗಳು, ಅಗ್ನಿಹೋತ್ರ ಕರ್ಮದಿಂದ ಸ್ವರ್ಗ, ಯಜ್ಞದಾನ ಧರ್ಮಗಳಿಂದ ಸ್ವರ್ಗ ಪ್ರಾಪ್ತಿ, ಇನ್ನು ಶ್ರೇಷ್ಠವಾಗಿರುವಂಥ ಉಪಾಸನೆಗಳಿಂದ ಬ್ರಹ್ಮಲೋಕ ಪ್ರಾಪ್ತಿ. ಆದರೆ ಕರ್ಮಗಳಿಂದ ಮೋಕ್ಷ ದೊರಕುವುದಿಲ್ಲ. ಇದೊಂದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಟ್ರಂಪ್ ಕಾರ್ಡ್, ವಿಜಯ ಭೇರಿ. ನ ಕರ್ಮಣ ನ ಪ್ರಜಯ ನ ಧನೇನ. ಕರ್ಮಗಳಿಂದಲಾಗಲಿ, ಮಕ್ಕಳಿಂದಲಾಗಲಿ, ಹಣದಿಂದಲಾಗಲಿ ಅಮೃತತ್ವ ದೊರಕುವುದಿಲ್ಲ. ಬ್ರಹ್ಮಜ್ಞಾನದಿಂದಲೇ ಅಮೃತತ್ವ ಪ್ರಾಪ್ತಿ. ಈ ಬ್ರಹ್ಮಜ್ಞಾನ ಕರ್ತೃತಂತ್ರವಾದ ಭಾವನೆಯಲ್ಲ, ವಿಚಾರ ಪ್ರಧಾನವಾಗಿರುವ ವಸ್ತುತಂತ್ರವಾಗಿರುವ ಜ್ಞಾನ ಎನ್ನುವ ವಿಷಯವನ್ನು ಭಗವತ್ಪಾದ ಶಂಕರರು ತಮ್ಮ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ತುಂಬಿಬಿಟ್ಟಿದ್ದಾರೆ. ನಾನಿಂದು ಒಂದು ವಾಕ್ಯವನ್ನು ತೆಗೆದುಕೊಂಡು ತಿಳಿಸ್ತೇನೆ. ಮುಂಡಕ ಭಾಷ್ಯ, ಮುಂಡಕೋಪನಿಷತ್ತಿನಲ್ಲಿ 1ನೇ ಮುಂಡಕ, 2ನೇ ಖಂಡ, 12ನೇ ಮಂತ್ರ ತುಂಬ ಚೆನ್ನಾಗಿದೆ. ಪರೀಕ್ಷ್ಯ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾತ್ ನಾಸ್ತ್ಯ ಕೃತಃ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತಿ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಮಂತ್ರ. ಆ ಮಂತ್ರದಲ್ಲಿ ತತ್ವ ಜಿಜ್ಞಾಸವಾಗಿರುವ ಸಾಧಕನು ಈ ಪ್ರಪಂಚವೆಲ್ಲವನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು. ಏನಂತ? ಕರ್ಮೋಪಾಸನಾದಿ ಕರ್ತೃತಂತ್ರ ಸಾಧನಗಳಿಂದ ಮೋಕ್ಷವು ದೊರಕುವುದಿಲ್ಲ. ಎಷ್ಟೇ ಪುಣ್ಯ ಕರ್ಮಗಳನ್ನು ಮಾಡಿ, ಎಷ್ಟೇ ದಾನ ಧರ್ಮಗಳನ್ನು ಮಾಡಿದರೂ ಅಷ್ಟು ಮಾತ್ರದಿಂದ ಖಂಡಿತ ಮೋಕ್ಷವು ದೊರಕುವುದಿಲ್ಲ. ನಾಸ್ತಿ ಅಕೃತಃ ಕೃತೇನ. ಕೃತೇನ ಕರ್ಮಣ ಅಕೃತಃ ಮೋಕ್ಷ ನ ಪ್ರಾಪ್ಯತೆ ಅಂತ ಹೇಳಿದ್ದಾರೆ. ಹಾಗಾದರೆ ಮೋಕ್ಷ ಪ್ರಾಪ್ತಿಗಾಗಿ ಏನು ಮಾಡಬೇಕು? ಬ್ರಹ್ಮಜ್ಞಾನವನ್ನೇ ಹೊಂದಬೇಕು. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವುದನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಹೇಗೆ ಅರ್ಥ ಮಾಡ್ಕೋಬೇಕು? ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತಿ. ಈ ಅಹಂ ಬ್ರಹ್ಮಾಸ್ಮಿ ಎನ್ನುವ ವಸ್ತುತಂತ್ರಜ್ಞಾನದ ಮಹತ್ವವನ್ನು, ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅಂಥ ಜಿಜ್ಞಾಸು ಸಾಧಕ ಶ್ರೋತ್ರಿಯನು
ಬ್ರಹ್ಮನಿಷ್ಠನು ಆಗಿರುವಂಥ ಗುರುವಿನ ಹತ್ತಿರಕ್ಕೆ ಹೋಗಬೇಕು ಅಂತ ಮಂತ್ರ. ಈ ಮಂತ್ರಕ್ಕೆ ಭಾಷ್ಯವನ್ನು ಬರೆಯುವಾಗ ಭಗವತ್ಪಾದ ಶಂಕರಾಚಾರ್ಯರವರು 4 ವಾಕ್ಯಗಳನ್ನು ಬರೆದಿದ್ದಾರೆ. ಆ ವಾಕ್ಯಗಳನ್ನು ಹೇಳ್ತೇನೆ, ತುಂಬ ಚೆನ್ನಾಗಿ. ಸರ್ವಂತ್ವ ಕರ್ಮ ಅನಿತ್ಯಸ್ಯೈವ ಫಲಸ್ಯ ಸಾಧನಂ. ಯಾವುದೇ ಕರ್ಮವನ್ನು ಮಾಡಿದರೂ ಎಲ್ಲ ಪುಣ್ಯ ಕರ್ಮಗಳು ಕೂಡ ಅನಿತ್ಯವಾದ ಫಲಗಳಿಗೆ ಮಾತ್ರವೇ ಸಾಧನಗಳಾಗಿವೆ. ಎಷ್ಟೇ ಪುಣ್ಯ ಕರ್ಮಗಳನ್ನು ಮಾಡಿದರೂ ಅವುಗಳಿಂದ ದೊರಕುವಂಥ ಫಲಗಳೆಲ್ಲವೂ ಅನಿತ್ಯವಾಗಿವೆ. ಏಕೆಂದರೆ ಯಸ್ಮಾತ್ ಚತುರ್ವಿಧಮೇವ ಹಿ ಸರ್ವಂ ಕರ್ಮ ಸಾಧ್ಯಂ ಫಲಂ. ಕರ್ಮಗಳಿಂದ ಉಂಟಾಗಬಹುದಾಗಿರುವಂಥ ಫಲ 4. ಯಾವ್ಯಾವುದು? ಉತ್ಪಾದ್ಯಂ, ಆಪ್ಯಂ, ಸಂಸ್ಕಾರ್ಯಂ, ವಿಕಾರ್ಯಂಚ. ಎಷ್ಟು ಚೆನ್ನಾಗಿದೆ! ಕರ್ಮಗಳಿಂದ, ಕರ್ಮೋಪಾಸನಾದಿಗಳಿಂದ ಉಂಟಾಗಬಹುದಾಗಿರುವಂಥ ಫಲ 4. ಒಂದು ಉತ್ಪಾದ್ಯ, ಮತ್ತೊಂದು ಆಪ್ಯ, ಮತ್ತೊಂದು ಸಂಸ್ಕಾರ್ಯ, ಮತ್ತೊಂದು ವಿಕಾರ್ಯ. ಏನಿಗಂದರೆ ಉತ್ಪಾದ್ಯಂ, ಹೊಸದಾಗಿ ಉಂಟು ಮಾಡಿಕೊಳ್ಳಬೇಕಾಗಿರುವಂಥ ಫಲವನ್ನು ನಮಗೆ ಕರ್ಮಗಳು ತಿಳಿಸಿಕೊಡುತ್ತವೆ. ಇನ್ನೊಂದು ಆಪ್ಯಂ, ಉತ್ಪನ್ನವಾಗಿದ್ದು ಬಿಟ್ಟಿದೆ, ತುಂಬ ದೂರದಲ್ಲಿದೆ, ನನಗೆ ಸಿಕ್ಕಿಲ್ಲ. ನನಗೆ ಸಿಕ್ಕಬೇಕಾದರೆ ಕರ್ಮಗಳನ್ನು ಮಾಡಬೇಕು. ನಾವು ಮಾಡಿದಂಥ ಕರ್ಮಗಳು ಆ ಫಲಗಳನ್ನು ನಮಗೆ ತಂದು ಕೊಡುತ್ತವೆ. ನನಗೊಂದು ವಾಚ್ ಬೇಕು, ಒಂದು ಮೊಬೈಲ್ ಬೇಕು, ಒಂದು ಕಾರ್ ಬೇಕಾಗಿದೆ, ಅಥವಾ ಒಂದು TV ಬೇಕು. ನಾನು ತಯಾರು ಮಾಡಬೇಕಾದ್ದಿಲ್ಲ. ಅದಕ್ಕೆ 10,000 ರೂಪಾಯಿ, 1 ಲಕ್ಷ, 10 ಲಕ್ಷ, 1 ಕೋಟಿ ಬೆಲೆ ಇದೆ. ದುಡ್ಡನ್ನು ಕೊಟ್ಟು ಆ ಪದಾರ್ಥವನ್ನು ಕೊಂಡ್ಕೊಂಬರಬೇಕು. 3ನೇದು ಸಂಸ್ಕಾರ್ಯಂ. ಏನೋ ದೋಷವಿದೆ, ಆ ದೋಷವನ್ನು ತೆಗೆದು ಹಾಕಿದರೆ ಆ ಫಲವಾಗುತ್ತೆ. ಮೋಕ್ಷವು ಸಂಸ್ಕಾರ್ಯವೂ ಅಲ್ಲ. 4ನೇದು ವಿಕಾರ್ಯಂ. ಹಾಲು ಮೊಸರಾಗುವಂತೆ, ಬೆಣ್ಣೆ ತುಪ್ಪವಾಗುವಂತೆ ಪರಿಣಾಮಗೊಂಡು ಆಗುವಂಥ ಫಲ. ಕರ್ಮಗಳಿಂದ ಉಂಟಾಗಬಹುದಾಗಿರುವಂಥ ಫಲ 4. ಆದರೆ ಮೋಕ್ಷವು 4 ಅಲ್ಲ. ಉದಾಹರಣೆ ಕೊಡ್ತಾರೆ ನೋಡಿ. ನ ತಾವತ್ ಉತ್ಪಾದ್ಯೋ ಮೋಕ್ಷ ಸ್ವತಃ ಸಿದ್ಧತ್ವಾತ್ ನ ಚ ಪ್ರಾಪ್ಯೋ ಮೋಕ್ಷ ಸ್ವರೂಪತ್ವಾತ್ ನ ಚ ಸಂಸ್ಕಾರ್ಯೋ ಮೋಕ್ಷ ಸರ್ವದೋಷರಹಿತ ನಿತ್ಯ ಶುದ್ಧ ಸ್ವರೂಪತ್ವಾತ್ ನ ಚ ವಿಕಾರ್ಯೋ ಮೋಕ್ಷ ನಿರಮಯವತ್ವಾತ್. ಇದನ್ನು ಶಂಕರಾಚಾರ್ಯರು ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟಿರುವಂಥ ಅನ್ವರ್ಥ ಜಗದ್ಗುರುಗಳು. ಮೋಕ್ಷವು ಉತ್ಪಾದ್ಯವಲ್ಲ, ನಮ್ಮೆಲ್ಲರ ಸ್ವರೂಪವೇ ಆಗಿರುವುದರಿಂದ. ಮೋಕ್ಷವು ಪ್ರಾಪ್ಯವೂ ಅಲ್ಲ, ಸ್ವತಃ ಸಿದ್ಧವಾಗಿರುವುದರಿಂದ. ಮೋಕ್ಷವು ಸಂಸ್ಕಾರ್ಯವೂ ಅಲ್ಲ, ಯಾವ ದೋಷಗಳು ಇಲ್ಲದಿರುವ ಪರಿಶುದ್ಧ ಬ್ರಹ್ಮಸ್ವರೂಪವಾದ್ದರಿಂದ. ಮೋಕ್ಷವು ವಿಕಾರ್ಯವೂ ಅಲ್ಲ, ಅವಯವಗಳಿಲ್ಲದ್ದರಿಂದ ಅಂಥೇಳಿಬಿಟ್ಟು ತಸ್ಮಾತ್ ಕರ್ಮಫಲ ವಿಲಕ್ಷಣಂ ಮೋಕ್ಷ. ಕರ್ಮ ಫಲಗಳಿಗಿಂತ ಅತ್ಯಂತ ವಿಲಕ್ಷಣವಾದದ್ದು ಮೋಕ್ಷ. ಮೋಕ್ಷ ಕೈವಲ್ಯ, ಬ್ರಾಹ್ಮೀ ಸ್ಥಿತಿ, ಸ್ವರೂಪ ಸ್ಥಿತಿ, ಪುನರ್ಜನ್ಮ ರಾಹಿತ್ಯ, ಅಮೃತತ್ವ ಎಲ್ಲವೂ ಪರ್ಯಾಯ ಪದಗಳು. ಇಂಥ ಮೋಕ್ಷವನ್ನು ಹೊಸದಾಗಿ ಹೊಂದಬೇಕಾಗಿಲ್ಲ. ಅಜ್ಞಾನವೇ ಮೋಕ್ಷಕ್ಕೆ ಅಡ್ಡಿಯಾಗಿದೆ. ಅಜ್ಞಾನ ಹಾನಿ ಮಾತ್ರತ್ವಾತ್ ಮುಕ್ತೇ ಕರ್ಮನ ಸಾಧನಂ. ಸುರೇಶ್ವರಾಚಾರ್ಯರ ಮಾತು. ಗುರು ಶಿಷ್ಯರಿಬ್ಬರು ಸೇರಿಕೊಂಡು ನಮ್ಮಂಥ ಮುಮುಕ್ಷು ಜನಗಳಿಗೆ ಬ್ರಹ್ಮಜ್ಞಾನದ ಮಹತ್ವವನ್ನು ತೋರಿಸಿಕೊಟ್ಟು ಕರ್ಮ ಬಂಧನಗಳಿಂದ ನಮ್ಮನ್ನು ಬಿಡಿಸಿ ನಮ್ಮೆಲ್ಲರನ್ನು ಮುಕ್ತರನ್ನಾಗಿ ಮಾಡ್ತಾ ಇದ್ದ. ತಸ್ಮಾತ್ ಮೋಕ್ಷ ಕರ್ಮಫಲ ವಿಲಕ್ಷಣಂ ಫಲಂ ಅತಃ ನ ಕರ್ಮಫಲಂ ಮೋಕ್ಷ ಕಿಂತು ಆತ್ಮಜ್ಞಾನಾದೇವ ಮೋಕ್ಷ ಎನ್ನುವ ಔಪನಿಷದ ದರ್ಶನವನ್ನು
ಔಪನಿಷದ ಸಿದ್ಧಾಂತವನ್ನು ಇಡೀ ಮುಮುಕ್ಷು ಪ್ರಪಂಚಕ್ಕೆ ತೋರಿಸಿಕೊಟ್ಟಂಥ ಪ್ರಪ್ರಥಮ ಆಚಾರ್ಯರು ಭಗವತ್ಪಾದ ಶಂಕರಾಚಾರ್ಯರು. ಇಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಪರಮ ಪವಿತ್ರ ಪಾವನ ಪಾದಾರವಿಂದಗಳಲ್ಲಿ ಈ ಉಪನ್ಯಾಸವನ್ನು ಸಮರ್ಪಣೆ ಮಾಡುತ್ತಾ ಧನ್ಯನಾಗ್ತಾ ಇದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.